ಮನೇಲೇನೋ ಸಮಸ್ಯೆ, ವಾಸ್ತು ಅದು ಪ್ರಾಬ್ಲಮ್ ಇರುತ್ತೆ, ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆಯ ಕಾಲುಗುಣ ಸರಿ ಹೋಗುತ್ತೆ ಅಂತ. ಹಂಗೆ ನಮ್ಮದು ದಿನಗಳು ಸರಿ ನಡೀತಿರಲ್ಲ, ಕೆಲಸಗಳು ಆಗ್ತಿರಲ್ಲ, ನಮ್ಮವ್ರು ಯಾರು ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗಳು ಚೆನ್ನಾಗಿದೆ, ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಸರ್ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಗ ಶಿವಣ್ಣ ಅವರು ಉಪ್ಪಿ ಸರ್ಗೆ ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಉಪ್ಪಿ ಸರ್ ಸ್ಟಾರ್ ಆಗಿರ್ತಾರೆ, ರಿಯಲ್ ಸ್ಟಾರ್ ಆಗಿರ್ತಾರೆ. ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯನ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತಮಸ್ಸುಲಿ ಯಶ್ಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಜೋಗಿಲಿ ಆದಿಯನ್ನ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರ್. ತೆಗರಲ್ಲಿ ನಮ್ಮ ಅಣ್ಣ ಡ್ಯಾಲಿ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರ್. ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ, ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬಾ ಸೀರಿಯಸ್ ಆಗಿ ಶೂಟ್ ಮಾಡಲ್ಲ, ಸುಮ್ಮನೆ ಹಂಗೆ ಹೊಡಿಲೋ ಬೇಡ ಅಂತ ಹೊಡೆದು ಬಿಡ್ತಾರೆ, ಅರ್ಧಂಬರ್ಧ ಸ್ಟಾರ್. ಹಿಂಗೆ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗನ್ನಲ್ಲಿ ಎಷ್ಟು ಜನ ನೋಡಿದ್ದಾರೋ ಅದು ನೀವೇ ಎಲ್ಲ ಹೇಳ್ಲೇಬೇಕು. ಓಕೆನಾ? ಈ ಕೈ ಗುಣ, ಈ ಕಾಲು ಗುಣ, ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ, ಅದು ತಾಯಿ ಗುಣ, ದೇವ್ರ ಗುಣ ಜೊತೆ ತಂದವರು ಶಿವಣ್ಣ. ಸೀರಿಯಸ್ ನೋಡಿ, ಇವತ್ತು ಅಣ್ಣನ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದ್ರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ. ಯಾಕೆಂದ್ರೆ ನಮ್ಮವರು, ನಮ್ಮ ಪ್ರೀತಿಸೋರು, ನಮ್ಮ ಹುಡುಗರು ಒಳ್ಳೇದಾಗಬೇಕು ಅಂತ. ಇದು ದೊಡ್ಡ ಮನೆ ಗುಣ, ದೊಡ್ಡ ಗುಣ. ವಿಜಯಣ್ಣ ಟಗರು ಸುಮ್ಮನೆ ಒಂದು ಚಿಕ್ಕ ಹೊಡೆದಿದ್ದ ನಾನು. ವಿಜಯಣ್ಣ ಇರಲಿಲ್ಲ ಅಂದ್ರೆ ಬಹುಶಃ ಸಲ್ಗ ಭೀಮಾ ಮಾಡಿದ್ರೆ ಇಲ್ಲಿವರೆಗೂ ಬರ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಉಪ್ಪಿಸ ಬೆಳೆ ಅಷ್ಟು ಬರ್ತೀನಿ. ಆಮೇಲೆ ನಾನು ನಮ್ಮ ಅಣ್ಣ ನನ್ನ ಒಡಬಿಟ್ಟು ನಾವಿಬ್ರು ತುಂಬಾ ಬಡವ್ರ ಮಕ್ಕಳು. ನಾನು ಅದನ್ನು ಮಾತಾಡ್ಕೋತಿದ್ವಿ, ಬಡವ್ರನ್ನ ಬೆಳೆಯಕ್ಕೆ ಬಿಡ್ತಾರೇನಯ್ಯ ಅಂತ. ನಮ್ಮ ತಾಯಿಯವ್ರ ಪಾಪ ಬಡ್ಡಿ ಮಕ್ಕಳು ನಮ್ಮ ದೇವಸ್ಥಾನದ ಹತ್ರ ನಿಂಬೆಹಣ್ಣು ಮಾಡ್ತಿದ್ರು. ಇಕ್ಕಿ ನಿಂಬೆಹಣ್ಣು ಚಿಕನ್ ತಿನ್ಕೊಂಡು ಬೆಳೆದವ್ರು ನಾವಿಬ್ರು. ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ. ಆದ್ರೆ ಸ್ಯಾಂಡಲ್ವುಡ್ ನಮ್ಮಿಬ್ಬರು ಬೆಳೆಸ್ತಿಲ್ಲ, ಆಗ ತುಂಬಾ ಚೆನ್ನಾಗಿ ಬಾಳಿಸ್ತಿದೆ. ನಮ್ಮನ್ನು ಆಡ್ಕೊಂಡವ್ರು ಎಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿಸ್ತಿದೆ. ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ. ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಇನ್ನು ಉಪ್ಪಿ ಸರ್ ಏನ್ ಹೇಳೋದು, ಚಿಕ್ಕ ವಯಸ್ಸಿಂದ ನನ್ನನ್ನು ಯಾರು ನೋಡಿದ್ರು ಇವ್ನೇನ್ರಿ ಇವ್ನು ಹಿಂಗಿದ್ರೆ ಒಂಥರ ಇಪ್ಪಿ ತರ, ಇಪ್ಪಿ ಅಂತ, ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ. ಹಾಗೆ ಬೆಳೆದಿದ್ದ ನಾನು. ಸರ್ ಈಗ ವಾರರು ನನ್ನ ಆ ಕಾಲದಿಂದ ಅವ್ರ ಫಾಲೋವರು. ಅದೇನು ಗೊತ್ತಾ, ಕೆಲವರಿಗೆ ನೀವು ನೋಡಿರ್ತೀರಿ. ಈಗ ಬೆಳಗ್ಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಯಾರೋ ಹುಡುಗ ಅವ್ನಿಗೆ ಏನ್ ಮಾತಾಡೋದು ಅನ್ನೋ ಭಯ, ನನಗೆ ಏನ್ ಮಾತಾಡ್ತೀನೋ ಅನ್ನೋದೇ ಭಯ. ಮೈಕು ಒಂದೊಂದ್ಸರಿ ಪಾಠ ತರ. ಏನ್ ಮೈಕ್ರೋಫೋಬಿಯಾ ಇಲ್ಲ ಸರ್, ಮಾತಾಡಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆಯಿಂದ ಅಷ್ಟೇ. ಹಂಗಿಲ್ಲ ಅಂದ್ರೆ ಉಪ್ಪಿ ಸರ್ದ ಆಕ್ಷನ್ ನೋಡ್ಕೊಂಡು ಬೆಳೆದು ಇವತ್ತು ಅವ್ರ ಆಕ್ಷನ್ ಕಟ್ಟ ಕೆಲಸ ಮಾಡ್ತಿದ್ದೀನಿ. ತುಂಬಾ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ, ಕೆಲಸ ಕೊಟ್ಟಿದ್ದೀರಿ. ಥ್ಯಾಂಕ್ ಯು.